ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಫ್ರೀಜರ್ ಟೌನ್ನ ಎಂಎಂ ರಸ್ತೆಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಸಕ ಎಸಿ ಶ್ರೀನಿವಾಸರವರು ಪುಲಕೇಶಿ ನಗರದ ನಿವಾಸಿಗಳ ಅಹವಾಲು ಸ್ವೀಕರಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಪುಲಕೇಶಿ ನಗರದ ನಿವಾಸಿಗಳು ಶಾಲೆ, ಆಸ್ಪತ್ರೆ, ರಸ್ತೆ, ನೀರು ವ್ಯವಸ್ಥೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಹಾಗೆ ನಗರದಲ್ಲಿ ದಿನೇ ದಿನೇ ಗಾಂಜಾ ಮಾರಾಟ ಮತ್ತು ಗಾಂಜಾ ಸೇವನೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಪೊಲೀಸರ ನಿಯೋಜನೆಗೆ ಒತ್ತಾಯಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಎಸಿಪಿ ಪ್ರಕಾಶ್ ರಾಥೋಡ್ ಅವರು, ನಾವು ಮಾದಕ ವಸ್ತುಗಳ ಮಾರಾಟಕ್ಕೆ ಹಾಗೂ ಸೇವನೆಗೆ ಬ್ರೇಕ್ ಹಾಕಲು 100ಕ್ಕೆ 100 ಶ್ರಮ ವಹಿಸುತ್ತಿದ್ದೇವೆ. ಇನ್ನು ಪೊಲೀಸರ ಆಯುಕ್ತರ ಆದೇಶದಂತೆ ನಾವು ಪ್ರತಿ ತಿಂಗಳು ಪ್ರತಿ ಶಾಲೆ ಕಾಲೇಜುಗಳಿಗೆ ಹೋಗಿ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ. ಹಾಗೆ ಅನೇಕ ವಿದೇಶ ಹಾಗೂ ಸ್ಥಳೀಯ ಡ್ರಗ್ ಪ್ಲೇಡರ್ಗಳ ಮೇಲೆ ಕೇಸ್ ಆಗಿದೆ ಎಂದರು. ಇನ್ನು ಪೊಲೀಸರಿಗೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ರು. ಇನ್ನೊಂದು ಹೇಳಿದ್ರೆ ಸರ್, ನಮ್ಗೆ ಸ್ಕೂಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್. ಸ್ಕೂಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್ ನಮ್ಗೆ. ಆಮೇಲೆ ಇದಕ್ಕೆ SK ಗಾರ್ಡ್ ಮಾಡಲ್ಲಿ ಹಾಸ್ಪಿಟಲ್ ಇದಿಲ್ಲ ಸರ್ ನಮ್ಗೆ. ಫಸ್ಟ್ ಹಳೇದಿತ್ತು, ಅದು ಹೊರಟಾಗಿದೆ, ಮೆಟ್ರೋ ಬಂದಿದೆ. ಹಾಸ್ಪಿಟಲ್ ವ್ಯವಸ್ಥೆ SK ಗಾರ್ಡ್ ಮಾಡೋದೇ ಇಲ್ಲ ಸರ್. ಅದೊಂದು ಹಾಸ್ಪಿಟಲ್ ಫೆಸಿಲಿಟಿ ಮಾಡ್ಕೊಡಿ. ಮೇನ್ ಏನಂದ್ರೆ ಸರ್, ನಮ್ಮ ಏರಿಯಾದಲ್ಲಿ ಪೊಲೀಸ್ ಅವರು ಬರಲ್ಲ ಸರ್. ಅಲ್ಲಿ ಏನಂದ್ರೆ ತುಂಬಾ ಗಾಂಜಾಗಳು ಸೇಲ್ಸ್ ಆಗ್ತಾ ಇದೆ ಸರ್. ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಹುಡುಗರು ಹಾಳಾಗ್ತಾ ಇದ್ದಾರೆ. ಸೊ ದಯವಿಟ್ಟು ಅದನ್ನ ಇದು ಮಾಡಿ. ಆಮೇಲೆ ಸ್ವಲ್ಪ ಡ್ರೈನೇಜ್ ನಮ್ಗೆ ಪೈಪ್ಗಳು ಸ್ವಲ್ಪ ಚೇಂಜ್ ಮಾಡಿಕೊಡಿ ಸರ್ ದಯವಿಟ್ಟು. ಮೇನ್ ನಮ್ಗೆ ಪೊಲೀಸ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಸರ್. CCTVಗಳು ಸ್ವಲ್ಪ ಇನ್ಸ್ಟಾಲ್ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಈಗಾಗಲೇ ರೋಡ್ ಮಾಡಿದೆ ಸರ್. ಅವ್ರದ್ದು ಇನ್ನೊಂದು ಬ್ಯಾಲೆನ್ಸ್ ಇದೆ. ಆ ರೋಡ್ ನೆಕ್ಸ್ಟ್ ಅವ್ರು ಹೇಳಿದ ಕ್ವಶನ್ ಆನ್ಸರ್ ಮಾಡ್ಕೊಂಡ್ರೆ ಅರ್ಧಂಬರ್ಧ ಆಗಿದೆ ಅಂತ. ರೋಡ್ ಮಾಡಿದೀವಿ ಅಂದ್ಬಿಟ್ರೆ ನೀವು ಸರ್, ಅದರಲ್ಲಿ 6 ಕ್ರಾಸ್ ಇದೆ ಸರ್. 6 ಮೇನ್ ರೋಡ್ಸ್ ಇದಾವೆ. ಅದರಲ್ಲಿ 3 ರೋಡ್ ಮಾಡಿದೀವಿ. ಇನ್ನು 2 ರೋಡ್ ಮಾಡಬೇಕು. ಮಾಡಿದೀವಿ ಇಲ್ಲ, ಇನ್ನು 2 ರೋಡ್ ಮಾಡಬೇಕು ಅಲ್ವಾ? ಈಗ ನಮ್ಮ ಎಸ್ಟಿಮೇಟ್ ಅಲ್ಲಿ ಸೇರಿದ್ಯಾ ಅದು? ಅದೇ ಹೇಳ್ಬಿಡಿ. ಎಸ್ಟಿಮೇಟ್ ಸೇರಿದ್ರೆ ಅವ್ರಿಗೆ ಖುಷಿ ಆಗ್ಲಿ. ಈಗ ಸೇರಿಲ್ಲ ಅಂದ್ರೆ ಸೇರಿಲ್ಲ ಅಂತ ಬರ್ಕೊಳ್ಳಿ, ನೆಕ್ಸ್ಟ್ ಹಾಕೋಣ. ಸೇರಿಸಿದಿರಾ? ನೀವು ರೋಡ್ ಮಾಡ್ತೀರಾ? ಅವ್ರಿಗೆ ಬರ್ಬೋದು. ಅದೇ 4 months ಹೇಳಿ ರೋಡ್ ಆಯ್ತು. ಆಮೇಲೆ and we have been complaining on this. First is the water. We do get water, but we get only once in a week. That too, which area? Shadab Nagar 6th Cross. And we get the water at 12 o'clock in the night, and we have to be awake the whole night. Sometimes we get water only for 2 hours, which is not sufficient. For other lanes, they get for 48. And for other lanes, they get twice in a week. We only get once. That too, we have to, be aware. And the second thing is, we have issues with the garbage collection. We do get the people do come to our lane, but they are not regular. They come once in 3 days, once in 4 days, or sometimes they come at 8 o'clock in the morning, sometimes they come at 12 o'clock in the morning. So there is no proper timings. The third concern, which is a very serious concern, which I have been addressing for a very long time, but nobody is responding to this. We have people, all the teenagers from different lanes, they come to our lanes only for smoking purpose and for drug addictions. And I do have a CCTV camera in my house. I do talk to them, but they, what they say, we are not bothered, and they just show us knives and all. People are very scared to talk to such people. We have been complaining. Earlier there used to be, police beat, but there is nobody coming in nowadays. The third thing is teenagers. Again, this is again a very serious concern. Parents also have to take care of this, and even the government. There are people, there are boys and girls who are below the age of 18, and they take bikes and they do wheeling and all in the lanes, which is very difficult. Which is very dangerous. My own daughter was, she was just there was a very minor save because of all these things. When we tell them, these people don't bother at all. So please take all these concerns on a serious note, and we want immediate action for this. Thank you so much. Understand? ಈಗ ಪೊಲೀಸರದು ಸೇಮ್ ಆಲ್ರೆಡಿ ಹೇಳಿದ್ದಾರೆ. ಆ ವಾಟರ್ದು ನೋಡಿ ಅಲ್ಲಿ ಶದಾಬ್ದು ಸ್ವಲ್ಪ ನೋಡಿ ಅಂತ. ಅದನ್ನೇ ಏನಾಗಿದೆ ಗೊತ್ತಾಗ್ರೆ, ಕೊಡೋದನ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಊಟ ಹಾಕಿದ್ರೆ ಸರಿಯಾಗಿ ಹೊಟ್ಟೆ ತುಂಬ ಊಟ ಹಾಕಿರ್ಬೇಕು. ಅರ್ಧಂಬರ್ಧ ಊಟ ಹಾಕಿದ್ರೆ ಕೇಳ್ತಾರೆ. ಇರೋದು ನೀವು ಒಂದು 2 ಅವರ್ ಲೇಟಾಗಿ ಕೊಡ್ತೀರಾ ಊಟ, ಅದಾದ್ರೂ ಕರೆಕ್ಟಾಗಿ ಕೊಡಿ. ಅರ್ಥ ಆಯ್ತಲ್ಲ? ಅದೊಂದು. ಇನ್ನು ಕಸದ್ದು
ಯಾರವರು ಬಂದಿದ್ದೀರಾ? ಕಸ ಇಂಜಿನಿಯರ್. ಈಗ ಸುನೀಲ್ ಅವ್ರು ಮಾತಾಡ್ಲಿ ಒಂದ್ ನಿಮಿಷ. ಕಸದ್ದು ಎಲ್ಲಿ ಅವರು ಇಂಜಿನಿಯರ್ ಬಂದಿಲ್ವಾ? ಓಕೆ, ಅದು ಮಾತಾಡೋಣ. ಕಸದ ಕಳಿಸ್ಕೊಡ್ತೀನಿ. ಸುನೀಲ್ ಅವರು ಅದು ನಿಮ್ ಬಗ್ಗೆ ಆನ್ಸರ್ ಕೊಡ್ತಾರೆ. ಮಾತಾಡಿ. ಇನ್ಸ್ಪೆಕ್ಟರ್, ಡಿಜಿಎಲ್ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಈಗ. ನಮಸ್ಕಾರ ಎಲ್ಲರಿಗೂ. ಶಾರದಾತ್ ನಗರದ ಕನ್ಸರ್ನ್ ಅದು ಫಸ್ಟ್ ಟೈಮ್ ನಾವು ಗಮನಕ್ಕೆ ಬರ್ತಾ ಇದೆ. ರೆಗ್ಯುಲರ್ ನಾವು ಪೆಟ್ರೋಲಿಂಗ್ ಕಳಿಸ್ತಾ ಇದೀವಿ. ಸೊ ಇನ್ಮೇಲೆ ಶಾರದಾತ್ ನಗರ ಕಡೆ ಸ್ವಲ್ಪ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗಾಗಲೇ ಸಮಸ್ಯೆಗಳಿದ್ದಂಥ ರೋಷನ್ ನಗರ ಆಗಲಿ, ಟ್ಯಾಂಕ್ ಮಾಲ್ ಆಗಲಿ, ಅಥವಾ ನಮ್ಮ ಡಿಜಿಎಲ್ ಮಸೀದಿ ಹತ್ರ ಆಗಲಿ, ಹೈದರಾಬಾದ್ ಚಕ್ರ ಹತ್ರ ಆಗಲಿ, ಎಲ್ಲ ಸಮಸ್ಯೆಗಳು ಕಡಿಮೆ ಆಗಿದೆ. ಈ ಶಾರದಾತ್ ನಗರ ಫಸ್ಟ್ ಟೈಮ್ ಹೇಳಿದ್ರಿ, ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅದು ಇದೆ, ಅದು ಅವ್ರು ಹೇಳೋದಲ್ಲ. ಅಲ್ಲಿ ರೌಡಿಸಮ್ ಇದೆ, ಪ್ಲಸ್ ಗಾಂಜಾ ಇದೆ, ನೈಟ್ ಹೆಣ್ಮಕ್ಳಿಗೆ ಥ್ರೆಟನಿಂಗ್ ಇದೆ. ಮೊನ್ನೆ ರೌಡಿಸಮ್ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಚಾಕು ಚುಚ್ಚಿ ಅವ್ರು ಜೈಲಾಗ ಇರಬೇಕು. ಅವ್ರಿಗೆ ತೊಂದರೆ ಆಗಿದೆ. ಅವರು ಅದನ್ನ ಇದೇ ಸೀರಿಯಸ್ ತಗೋಬೇಕು. ಇನ್ನು ಯಾಕಂದ್ರೆ ಒಂದಾಗಿದೆ, ನೆಕ್ಸ್ಟ್ ಆಗದಂಗೆ ಸ್ವಲ್ಪ ಸೇಫ್ಟಿ ಮಾಡಬೇಕು. ಈ 3 ಕಂಬಳ ಅವ್ರು ಹೇಳಿರೋದು ಪೊಲೀಸ್ ರೆಸಲ್ಯೂಷನ್ ಆಗಬೇಕು. ಇದು ಮೀಟಿಂಗ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಜೆಸಿ ನಗರ ಇನ್ಸ್ಪೆಕ್ಟರ್ ಅವ್ರಿಗೆ ಇಲ್ಲಿ ಏನಾಗಿದೆ ಜನಸ್ಪಂದನದ್ದು ರೆಸಲ್ಯೂಷನ್ ಮಾಡಿ ಒಂದು ಕಾಪಿ ಅವ್ರಿಗೆ ACP-ಗೂ ಇನ್ಸ್ಪೆಕ್ಟರ್ ಕಳಿಸ್ಕೊಡಿ. ಈ ತರ ಆಗಿದೆ. ಅವರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಆಮೇಲೆ ನಾವು ಹೋಮ್ ಮಿನಿಸ್ಟರ್ ಅವರಿಗೆ ಅಪ್ಡೇಟ್ ಮಾಡ್ತೀನಿ ಸರ್. ಅಪ್ಡೇಟ್ ಮಾಡಿ. ನಮಸ್ಕಾರ. First of all, I want to thank the MLA for organizing such a concern. ಒಂದು ನಿಮಿಷ ಟೈಮ್ ಹೋಗ್ಬಿಡ್ತು. ಹಲೋ, ಕಾಮರ್ಷಿಯಲ್ ಆಫೀಸರ್. The first issue what I want to address is regarding the police officers. Since I belong to Sagaipuram Old Mowgli Road, there is lot of drugs been addicted there. Ganja has been consumed, alcohol has been consumed there. We have requested the KJL police station several times that there should be a regular patrolling. There should be a regular officers coming and checking there. And we want the CCTV footage also there. Even after so many requested, what the police does is, they count with the siren so that the accused youngsters run away from there. That is what the police is currently doing it. What we are requesting is, there are few sensitive areas, few sensitive hotspots there. There needs to be CCTV footage there. There, the residents are not able to move properly. There are female employees who are coming late night. They are having issues because of this ganjas and alcohol being consumed. Okay. We request KJL police station to take this on a priority. ಅವ್ರು ಹೇಳಿದ್ದು ಅವ್ರ ಏರಿಯಾದಲ್ಲಿ ಕೇಳಿಸ್ಕೊಂಡ್ರೆ, ಅವ್ರ ಏರಿಯಾದಲ್ಲಿ ಒಂದು ಗಾಂಜಾ, ಒಂದು ರೌಡಿಸಮ್, ಒಂದು ಹೆಣ್ಮಕ್ಳು ಫ್ರೀಯಾಗಿ ಹೋಗಿ ಬರಕ್ ಆಗ್ತಾ ಇಲ್ಲ. 2-3 ರೋಡು, 3 ಅಲ್ಲಿ ಸ್ವಲ್ಪ ನ್ಯೂಸೆನ್ಸ್ಗಳು ನಡೀತವೆ. ಸ್ವಲ್ಪ ಅಲ್ಲಿ ಈ ರೌಡಿಸಮ್ಗಳು ಬೇರೆ ಕಡೆಯಿಂದ ಬಂದು ಅಲ್ಲಿ ಬಿಟ್ಟು ಬೇರೆಯಿಂದ ಬಂದು ಅಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಅಲ್ಲಿ ನಿವಾಸಿಗಳು ನೆಮ್ಮದಿಯಿಂದ ಜೀವನ ಮಾಡಬೇಕು, ಯಾವುದೇ ಪ್ರಾಬ್ಲಮ್ ಇಲ್ಲ. ಅದ್ರ ಬಗ್ಗೆ ನೀವು ಸರ್ ನಮಸ್ತೆ ಸರ್. ಈಗ ಸಗಾಯಪುರ ಆಗಲಿ ನಮ್ಮ KJL ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಪ್ರತಿ ದಿವಸ ಈಗ ಸಾಯಂಕಾಲ ನಾವು ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಸರ್. ಎಲ್ಲಿ ನ್ಯೂಸನ್ಸ್ ಪ್ಲೇಸ್ ಇದೆ ಅಲ್ಲಿ ಹೋಗಿ ರಾತ್ರಿ ನಾವು ನೈಟ್ ಸಿಬ್ಬಂದಿಗೇನು ನೈಟ್ ಪೆಟ್ರೋಲಿಂಗ್ ಹಾಕ್ತಾ ಇದ್ದೀವಲ್ಲ, ಅದು ಸ್ಟೇಷನ್ನಲ್ಲಿ ನಾವು ರೋಲ್ ಕಾಲ್ ಅಂತ ಮಾಡ್ತಿದ್ದೀವಿ ಸರ್, ಬ್ರೀಫಿಂಗ್ ಅಂತ ಹೇಳ್ತೀವಿ. ಈಗ ನಾವು ಕಳೆದ ಒಂದು 15 ದಿವಸದಿಂದ ನ್ಯೂಸನ್ಸ್ ಪ್ಲೇಸಲ್ಲಿ ಬ್ರೀಫಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಜಾಸ್ತಿ ಹೊತ್ತು ರಸ್ತೆಯಲ್ಲಿ ಕಾಣಬೇಕು, ಜನರಿಗೆ ಕಾಣಬೇಕು. ಈಗ ಅವರು ಪ್ರಶ್ನೆ ಒಳಗೆ ಒಂದು ಉತ್ತರ ಇದೆ, ಪೊಲೀಸ್ ಬಂದ ತಕ್ಷಣ ಅವ್ರು ಓಡ್ ಹೋಗ್ತಾರೆ ಅಂತ. ಹೌದು ಸರ್, ಪೊಲೀಸ್ ನಮ್ಮ ಏನು ಇಮಿಡಿಯೇಟ್ 112 ಇದೆ, ಇಮಿಡಿಯೇಟ್ ಕಾಲ್ ಮಾಡಿದ ತಕ್ಷಣ ವಿದಿನ್ 7 minutes ಅಲ್ಲಿ ಒಂದೇ ನಿಮಿಷ. ನೀವು ನಿಮ್ಗೆ ಗೊತ್ತಾಗಿದೆ ಸೆನ್ಸಿಟಿವ್, ಅಲ್ಲೇ ಕಡೆ CCTV ಹಾಕಿ ಮಾನಿಟರ್ ಮಾಡಿ. ಆ ಕಂಟ್ರೋಲ್ ನಿಮ್ಗೇನೆ ಇರಲಿ. ನಿಮ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ನಿಮ್ ಸ್ಟೇಷನ್ ಅಲ್ಲೇ ನೋಡ್ಬೋದು ಸರ್. CCTV ಹಾಕಿದೀವಿ. ಕಂಟಿನ್ಯೂಸ್ ಆಗಿ ನಾವು ಜನಸಂಪರ್ಕ ಸಭೆ ಮಾಡ್ತೀವಿ. ಎಲ್ಲ ಸಭೆಗಳನ್ನ ಮಾಡುವಾಗ ಜನರಿಗೆ ಜನರಲ್ ಆಗಿ ಸುಮ್ಮನೆ ಅಲ್ಲಿ ಗಾಂಜಾ ಇದೆ ಅಂತ ಹೇಳಿ ಅದು ಸಮಸ್ಯೆ ತಾವು ಹೇಳಿದಿರಿ ಸರ್, ಅದು ಇದೆ. ನಾವು ಅದರ ಬಗ್ಗೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಜನರಲ್ ಆಗಿ ಹೇಳೋದಕ್ಕಿಂತ ಒಂದೇ ನಿಮಿಷ. ಗಾಂಜಾದು ನಾನು 1 ವರ್ಷದಿಂದ ಟ್ರೈ ಮಾಡಿದೆ ನಿಲ್ಲಿಸ್ಲಿಕ್ಕೆ. ಇದರಲ್ಲಿ ನಮ್ಮವರೇ ಇನ್ವಾಲ್ವ್ ಇರ್ತಾರೆ, ಅದೇ ಪ್ರಾಬ್ಲಮ್ ಆಗಿದೆ. ಈಗ ಪೊಲೀಸ್ನವ್ರಿಗೆ ಏನಾಗಿದೆ, ನಮ್ಮ ಲೋಕಲ್ನವರು ಅದರಲ್ಲಿ ಇನ್ವಾಲ್ವ್ ಆದ್ರೆ ಅವ್ರು ಕಂಡಿಡಿಯೋಕೆ ಕಷ್ಟ. ನೀವು ಪೊಲೀಸ್ಗೆ ಇನ್ಫಾರ್ಮೇಶನ್ ಮಾಡಬೇಕು. ಲೋಕಲ್ನವರು ಯಾರನ್ನ ನಿಮ್ಗೆ ಮಾಹಿತಿ ಬಂದ್ರೆ ನನಗಾಗ್ಲಿ ಅಥವಾ ಇನ್ಸ್ಪೆಕ್ಟರ್ ಆಗ್ಲಿ ACP-ಗಾಗ್ಲಿ ನೀವು ಅವರು ಇನ್ಫಾರ್ಮೇಶನ್ ಅವ್ರ ಹೆಸರು ಫೋಟೋ ಕಳಿಸ್ಕೊಳ್ತಾ ಇದ್ರಿ. ಎಲ್ಲರೂ ಬರೀ ಕಂಪ್ಲೇಂಟ್ ಮಾಡ್ತೀರಾ ಗಾಂಜಾ ನಾವು ತಡೆಗಟ್ಟಬೇಕಂದ್ರೆ ನಿಮ್ಮ ಸಹಕಾರನೂ ಇಂಪಾರ್ಟೆಂಟ್.
ಅಲ್ವಾ? ಪಬ್ಲಿಕ್ ಸಹಕಾರ ಇಲ್ಲ ಅಂದ್ರೆ ನಾವು ಗಾಂಜಾನ ತಡೆಗಟ್ಟಕ್ಕಾಗಲ್ಲ. ನಿಮ್ಗೆ ಗೊತ್ತಿರ್ತದೆ ಅದು ಗಾಂಜಾ ಕಣ್ಣು ಕಾಣಲ್ಲಪ್ಪ. ಇಷ್ಟಿಷ್ಟು ಇಟ್ಕೊಂಡಿರ್ತಾರೆ, ಪ್ಯಾಕೆಟ್ ಇಟ್ಕೊಂತಾರೆ, ಸಿಗರೆಟ್ ಅಲ್ಲಿ ಇಟ್ಕೊಂತಾರೆ, ಇನ್ನೊಂದ್ರಲ್ಲೇ ಇಡ್ತಾರೆ, ಅದೆಲ್ಲೋ ಸಿಗ್ನಲ್ ಕೊಡ್ತಾರೆ, ಎಲ್ಲೋ ಫೋನಲ್ಲಿ ಸೊಂದಲ್ಲಿ ಇಟ್ಟಿರ್ತಾರೆ, ಸಿಗ್ನಲ್ ಕೊಡ್ತಾರೆ, ಬಂದು ಎಲ್ಲೋ ಇರ್ತಾನೆ, ಯಾವನ ತಗೊಂಡು ಹೋಗ್ತಾನೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಆ ಪೊಲೀಸರು ಏನಾದ್ರೂ ಇನ್ಫಾರ್ಮ್ ಮಾಡಿ ಅವ್ರ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನನಗೆ ಹೇಳಿ. ಇದರಲ್ಲೂ ಕೆಲವರು ಇರ್ತಾರೆ, ಕೆಲವರು ಇಲ್ಲ ಅಂತ ನಾನು ಹೇಳಲ್ಲ. ಇಲ್ಲ, ಈಗ ಸ್ಟ್ರಿಕ್ಟ್ ಆಗಿದ್ದಾರೆ. ಇದಕ್ಕೋಸ್ಕರ ನೀವು ಸ್ಟ್ರಿಕ್ಟ್ ಆಗಿ ಸಹಕಾರ ಬೇಕೇ ಬೇಕು ನಿಮ್ಮ ನಾಗರಿಕರಿಂದ. ಮಾತಾಡಿ ಸರ್. ಒಂದು ಸಬ್ಮಿಷನ್ ಸರ್, ಅವ್ರಿಗೆ ಕೇಳಿಸ್ತಾ ಇದೆ ಅಲ್ವಾ? ನೋಡಿ, ಜನರಲ್ ಈಗ ಹೇಳ್ತಾ ಇದ್ರಿ, ಇದು ಸಮಸ್ಯೆ ಇದೆ, ಒಪ್ಕೋತೀನಿ. ಅದನ್ನ ನಾವು ಕಂಟ್ರೋಲ್ ಮಾಡಿರೋ ವಿಚಾರ ನಿಮಗೆ ಗೊತ್ತಿಲ್ಲ. ಒಂದು ಸಾರಿ ತಾವು ಪರ್ಸನಲ್ ಆಗಿ, ನನ್ನ ಆಫೀಸು ನಾಗವಾರ ಜಂಕ್ಷನ್ ಅಲ್ಲಿ ಇದೆ, ಒಂದು ಸಾರಿ ತಾವು ಪರ್ಸನಲ್ ಆಗಿ ಬಂದ್ರೆ, ನಾವು ಕಳೆದ 11 ತಿಂಗಳಲ್ಲಿ ನಮ್ಮ ಟೀಮ್ ಏನ್ ಬಂದಿದೆ ಸರ್, ನಮ್ಮ ಟೀಮ್ ಯಾವ ರೀತಿ ನಾವು ಈ ಗಾಂಜಾ ಆಗಲಿ ಮಾದಕ ವಸ್ತುಗಳನ್ನ ತಡೆಯಲಿಕ್ಕೆ ಏನೆಲ್ಲ ಕ್ರಮ ತಗೊಂಡಿದೀವಿ ಅನ್ನೋದನ್ನ ತಾವು ಎಕ್ಸ್ಪ್ಲೇನ್ ಮಾಡಬಹುದು. ನಾನು ಮಾಡಿ ಈ ರೀತಿ ಸ್ಪೆಸಿಫಿಕ್ ಆಗಿ ಏನಾದರೂ ನಿಮ್ಮ ಸಮಸ್ಯೆ ಇದ್ರೆ ನೇರವಾಗಿ ಬಂದು ನಮಗೆ ಮಾತಾಡಿ. ನೋಡಿ, ನನಗೆ ಬೇರೆ ಮಾಹಿತಿ, ನಾನೇನು ಯಾರನ್ನೂ ನಂಬೋದಿಲ್ಲ. ನಂದೇ ಆದ ಒಂದು ವೇಲಿ ನಾನು ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪೊಲೀಸ್ನವರು ಬಂದ ತಕ್ಷಣನೇ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿ ಮಾಡ್ತಾ ಇದ್ದಾರೆ. ಅದು ಡ್ರಗ್ಸ್ ಕಂಟ್ರೋಲ್ ಮಾಡ್ತಾವ್ರೆ, ಆದ್ರೆ 100% ಕಂಟ್ರೋಲ್ ಆಗಿಲ್ಲ, ನನ್ಗೆ ಗೊತ್ತಿದೆ. ಬಟ್ ಅವ್ರು ಏನೇನ್ ಮಾಡ್ಬೇಕು ಅವ್ರ ಡ್ಯೂಟಿ ಎಲ್ಲ 100% ಡ್ಯೂಟಿ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ನೀವು ಸಹಕರಿಸಿದ್ರೆ 100% ಸಾಲ್ವ್ ಆಗ್ತದೆ. ಬರೀ ಬ್ಲೇಮ್ ಮಾಡಕ್ಕಾಗಲ್ಲ ಪೊಲೀಸವ್ರ ಮೇಲೆ. ಈಗ ಎಲ್ಲ ಅವ್ರು ಹೋಗಿ ದುರ್ಬಳಕೆ ನೋಡಕ್ಕಾಗಲ್ಲ. ಈಗ ಕ್ರಿಮಿನಲ್ ಗೊತ್ತಾಗುತ್ತೆ, ಹೊಡಿತಾರೆ, ಬಡಿತಾರೆ, ಕಣ್ಣು ಗೊತ್ತಾಗುತ್ತೆ, ಆಕ್ಷನ್ ತಗೊಂಬೋದು. ಈ ಗಾಂಜಾದ ಗೊತ್ತಾಗದೇ ಇಲ್ವಲ್ಲ, ಅದಕ್ಕೇನ್ ಮಾಡ್ಬೇಕು ನೀವು ಸ್ವಲ್ಪ. ಬಟ್ ಅವರು ಅದಕ್ಕೆ ಏನೇನ್ ತಗೊಳ್ಬೇಕು ತಗೊಂಡಿದ್ದಾರೆ, ಕಡಿಮೆ ಆಗಿದೆ, ಪಬ್ಲಿಕ್ ಅಲ್ಲಿ ಕಡಿಮೆ ಆಗಿದೆ. ಆದ್ರೆ ಒಳಗಡೆ ಸ್ವಲ್ಪ ನಡೀತಾ ಇದೆ. ಅವರೇ, ನನಗೆ ಮಾಹಿತಿ ಇದೆ, ನಡೀತಾ ಇದೆ. ಬಟ್ ನೀವು ಏನ್ ಬೇಕು ಎಲ್ಲ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಇದಕ್ಕೆ ಬರ್ತಾ ಇಲ್ಲ. ಅದು ಬಿಟ್ಟು ಓವರ್ ಆಗಿ ಮಾಡ್ತಾ ಇದ್ದಾರೆ, ಅಂದ್ರೆ ಅದು ಗೊತ್ತಾಗೋದೇ ಇಲ್ಲ. ಏನು ಆಶುಭಾಯಿ, ಇದರಲ್ಲಿ ಸಹಕರಿಸ್ಬೇಕು ಯಾರು? ಪಬ್ಲಿಕ್, ಸಾರ್ವಜನಿಕರು. ನೀವು ಸಾರ್ವಜನಿಕರು ಸಹಕರಿಸಿಲ್ಲ ಅಂದ್ರೆ 100% ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲ್ಲ ಅವ್ರು ಅಲ್ಲೂ ಮಾಡ್ತಾವ್ರೆ, ಇಲ್ಲೂ ಮಾಡ್ತಾವ್ರೆ. ಈಗ ಪಬ್ಲಿಕ್ ಮೊದಲ ತರ ಪಬ್ಲಿಕ್ ಇಲ್ಲ ಅಲ್ಲೇನಪ್ಪ ಇಮ್ರಾನ್? ಪಬ್ಲಿಕ್ ಅಲ್ಲಿ ಸೇಲ್ ಮಾಡ್ತಾ ಇಲ್ಲ, ಆಗಿದೆ, ಬಟ್ 100% ಆಗಿಲ್ಲ. ಇನ್ನು ಸ್ವಲ್ಪ ಇದೆ. ಆ ಸ್ವಲ್ಪ ಮಾಡಬೇಕಾದ್ರೆ ನಾವು ಪೊಲೀಸರು ಬ್ಲೇಮ್ ಮಾಡಕ್ಕಾಗಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡ್ತಾವ್ರೆ, ನಿಮ್ ಡ್ಯೂಟಿ ನೀವು ಮಾಡಿದ್ರೆ ಅದು 100% ಆಗುತ್ತೆ. ಸರಿ, ಇನ್ನೊಂದು 2 ಪಾಯಿಂಟ್ ನಾನು ಈಗ ಸಾಹೇಬರು ಒತ್ತಾಸೆ ಪ್ರಕಾರ ವಿಶೇಷವಾಗಿ ನಾವು ಇಲ್ಲಿ ರಿಪೋರ್ಟ್ ಮಾಡಿದಾಗ, ಕೆಜೆಹಳ್ಳಿ ಸಬ್ ಡಿವಿಷನ್ಗೆ ACP ಆಗಿ ನಾನು ರಿಪೋರ್ಟ್ ಮಾಡಿದಾಗ ಎಲ್ಲ ಪೊಲೀಸ್ ಆಫೀಸರ್ನ ಕರೆದು ಮೀಟಿಂಗ್ ಮಾಡಿದ್ರು. ಅವ್ರ ಮೇನ್ ಕನ್ಸರ್ನು ಈ ಡ್ರಗ್ಸ್ ಬಗ್ಗೆ, ಗಾಂಜಾ ಬಗ್ಗೆ. ಇಲ್ಲ, ಎಲ್ಲ ನಮ್ಮ ಯೂತ್ಸ್ ಹಾಳಾಗ್ತಾ ಇದ್ರೆ ಅದನ್ನ ತಡಿಬೇಕು. ಇದು ಪೊಲೀಸ್ನವರೇ ನೀವು ಬೇರೆ ಕೆಲಸ ಏನಾದ್ರು ಮಾಡಿ ಬಿಡಿ, ಗಾಂಜಾ ಇದನ್ನ ತಡೀರಿ ಅಂತ ಹೇಳಿದ್ರು. ಸಾಹೇಬರು ಹೇಗೆ ಹೇಳಿದಾರೆ ಅದಕ್ಕೆ 100ಕ್ಕೆ 100ರಷ್ಟು ನಾವು ಶ್ರಮ ಹಾಕಿದೀವಿ ಸರ್. ನಾನು ತಮ್ಮ ಹತ್ರ ಹೇಳ್ತೀವಿ, ಪ್ರತಿ ತಿಂಗಳು ಮಾನ್ಯ ಪೊಲೀಸ್ ಆಯುಕ್ತರು ಅವರ ಆದೇಶದ ಪ್ರಕಾರ ಪ್ರತಿ ತಿಂಗಳು ಕೊನೆಯ ದಿನ ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಹೋಗಿ ನಾವು ಮಾದಕ ವಸ್ತುಗಳ ಬಗ್ಗೆ, ಅದರ ದುಷ್ಪರಿಣಾಮದ ಬಗ್ಗೆ ನಾವು ಎಲ್ರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸರ್. ಮಸೀದಿಗಳಿಗೆ ಹೋಗಿ ನಾವು ಕಾರ್ಯಕ್ರಮ ಮಾಡಿ ಎಲ್ಲ ಈ ಹಜರತ್ಗಳು ಮೌಲ್ಯಗಳನ್ನ ಇಟ್ಕೊಂಡು ಇದಕ್ಕೆ ನಮಗೆ ಸಹಕಾರ ಕೊಡಿ ಅಂತ ಅವ್ರಿಗೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಆಮೇಲೆ ಈ ಪ್ರೊಸೆಷನ್ಗಳು ಮಾಡಿದ್ದೀವಿ ಸರ್. ಮತ್ತೆ ಈ ಜನಸಂಪರ್ಕ ಸಭೆ ಆಗಲಿ, ಯಾವುದೇ ಸಭೆಗಳಲ್ಲಿ ಇದರಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಇದೆ. ಅನೇಕ ಜನ ಡ್ರಗ್ ಪೆಡ್ಲರ್ಸ್ಗಳ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ವಿದೇಶಿ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ದೀವಿ ಸರ್. ಲೋಕಲ್ ಯಾರು ಈ ಕನೈವನ್ಸ್ ಇದೆ ಅದರ ಜೊತೆ ಅವ್ರನ್ನೆಲ್ಲ ನಾವು ಹಿಡಿದು ಕೇಸ್ ಮಾಡಿದ್ದೀವಿ ಸರ್. ಈಗ ತುಂಬಾ ಕೆಲಸಗಳು ಮಾಡಿ ಬಹಳ ಕಂಟ್ರೋಲ್ ಇದೆ. ಕಂಪ್ಲೀಟ್ ನಾವು ಎರಾಡಿಕೇಟ್ ಮಾಡಿದೀವಿ ಅಂತ ಹೇಳೋದಿಲ್ಲ ಸರ್. ನಾವು ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತೀವಿ ಸರ್. ಅವರು ನಮಗೆ ಮಾಹಿತಿ ಕೊಟ್ಟರೆ, ಸಹಕಾರ ಕೊಟ್ಟರೆ ಖಂಡಿತವಾಗಿ 100% ಇದನ್ನು ಎರಾಡಿಕೇಟ್ ಮಾಡ್ತೀವಿ.